2019 ಏಪ್ರಿಲ್ 1ರ ಹಿಂದೆ ಯಾರ್ಯಾರೆಲ್ಲ ಗಾಡಿ ಮತ್ತೆ ವೆಹಿಕಲ್ಸ್ ಗಳನ್ನ ತಗೊಂಡಿದ್ದೀರಾ ನಿಮ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ಇದೇ ಫೆಬ್ರವರಿ 17ನೇ ತಾರೀಕು ನೀವು HSRP ನಂಬರ್ ಪ್ಲೇಟ್ ನ ಯಾರೆಲ್ಲ ಹಾಕ್ಸಿರೋದಿಲ್ಲ ಅವರಿಗೆ 1,000 ರೂಪಾಯಿ ಬೀಳ್ತಾ ಹೋಗುತ್ತೆ. ಫಸ್ಟ್ ಟೈಮ್ ಹಿಡಿದ್ರೆ 1,000 ರೂಪಾಯಿ ಬೀಳುತ್ತೆ. ಸೆಕೆಂಡ್ ಟೈಮ್ ನೀವೇನ ಸಿಗಾಕೊಂತು ಅಂತಂದ್ರೆ 2,000 ರೂಪಾಯಿ ದಂಡ ಬೀಳುತ್ತೆ ಅಂತ ನಿಮ್ಗೆ ಗೌರ್ಮೆಂಟ್ ಕೂಡ ರಿಲೀಸ್ ಮಾಡಿದೆ ಒಂದು ರೂಲ್ಸ್ ಗಳನ್ನ. ಓಕೆನಾ ಗೈಸ್, ಆದ್ರೆ ಈ HSRP ನಂಬರ್ ಪ್ಲೇಟ್ ಏನು, ನಾವೇನಕ್ಕೆ ನಮ್ಮ ಒಂದು ವೆಹಿಕಲ್ಸ್ ಗಳಿಗೆ ಹಾಕ್ಸ್ಬೇಕು ಅಂತ ನೀವು ಕೇಳೋದೇ ಆದ್ರೆ ಫ್ರೆಂಡ್ಸ್, ಪ್ರತಿಯೊಬ್ರು ಕೂಡ ಬೈಕ್ ಗಳನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ದೇನೆ ಒಂದು ರೇಡಿಯಂ ಅಂಗಡಿಗಳಿಗೆ ಹೋಗ್ಬಿಟ್ಟು ಬೇರೆ ಬೇರೆ ಕಲರ್ ಆಗಿರುವಂತಹ ನಂಬರ್ ಗಳನ್ನ ಎಡಿಟ್ ಮಾಡಿ ಹಾಕ್ಸ್ಕೊಳ್ತಾ ಇರ್ತಾರೆ. ಈ ಒಂದು ಕಾರಣದಿಂದಾಗಿ ಕಳ್ತನ ಆಗಿರುವಂತಹ ಗಾಡಿಗಳನ್ನ ಕೂಡ ಅವರು ಕದ್ದು ರೆಡಿ ಮಾಡಿಸ್ಕೊಂಡು ನಂಬರ್ ಪ್ಲೇಟ್ಸ್ ಗಳನ್ನ ಹಾಕ್ಸ್ಕೊಳ್ತಾ ಇರ್ತಾರೆ. ಅದೇ ಇವಾಗ ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ. HSRP ನಂಬರ್ ಪ್ಲೇಟ್ ನ ಹಾಕ್ಸ್ಕೊಳ್ತು ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಕದ್ದಿರೋ ವಾಹನಗಳನ್ನ ಚಲಾವಣೆ ಮಾಡೋದಕ್ಕೆ ಕೂಡ ಆಗೋದಿಲ್ಲ. HSRP ನಂಬರ್ ಪ್ಲೇಟ್ ನ ಕೆಲವೊಂದು ಅದರದೇ ಆದಂತಹ ಪರ್ಸನಲ್ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನೀವು ಬುಕ್ ಮಾಡಿ ತರಿಸ್ಕೋಬೇಕಾಗುತ್ತೆ. ಓಕೆನಾ ಗೈಸ್, ನೀವು ಕೂಡ 2019 ಏಪ್ರಿಲ್ 1ನೇ ತಾರೀಕಿನ ನಂತರ ನೀವೇನಾದ್ರು ಗಾಡಿ ತಗೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ವೆಹಿಕಲ್ ನಲ್ಲಿ HSRP ನಂಬರ್ ಪ್ಲೇಟ್ ಆಲ್ರೆಡಿ ಇರುತ್ತೆ. ಆದ್ರೆ 2019 ಏಪ್ರಿಲ್ 1 ಅದರ ಹಿಂದೆ ತಗೊಂಡಿರ್ತೀರಲ್ಲ ನೀವು ಗಾಡಿಗಳನ್ನ, ಅದಕ್ಕೆ